ಚಿತ್ರದುರ್ಗ ಜಿಲ್ಲೆಯ ಬಯಲುಸೀಮೆ ಪ್ರದೇಶದಲ್ಲಿ ತಾಪಮಾನ ಏರುತ್ತಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಪಕ್ಷಿಗಳ ನೆರವಿಗೆ ಕೋಟೆನಾಡು ಈಜುಪಟು ಸ್ನೇಹ ಬಳಗ ಮುಂದಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯದ ಉಳಿವಿಗಾಗಿ ಮಾಡುತ್ತಿರುವ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶ, ಬೆಟ್ಟಗುಡ್ಡಗಳು ಹಾಗೂ ಚಳ್ಳಕೆರೆ ಪಟ್ಟಣದ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಸೇರಿದಂತೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ತಂಡವು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸುತ್ತಿದೆ. ಗಿಡ ಮರಗಳ ಟೊಂಗೆಗಳಿಗೆ 2 ಡಬ್ಬಿಗಳನ್ನು ಕಟ್ಟಿ ಒಂದರಲ್ಲಿ ನೀರು ಹಾಗೂ ಮತ್ತೊಂದರಲ್ಲಿ ನವಣೆ, ಸಾಮೆ ಸೇರಿದಂತೆ ವಿವಿಧ ಧಾನ್ಯಗಳನ್ನು ಇರಿಸಲಾಗುತ್ತಿದೆ. ವಿಶೇಷವೆಂದರೆ ಈ ತಂಡದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ತಮ್ಮ ಬಿಡುವಿನ ವೇಳೆಯಲ್ಲಿ ಇವರು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲು ಪ್ಲಾಸ್ಟಿಕ್ ಬಾಟಲ್. ದೂರದರ್ಶನದೊಂದಿಗೆ ಶಿಕ್ಷಕ ಎಚ್.ಎಲ್. ಮಲ್ಲೇಶ್, ನಮ್ಮ ತಂಡ ಹಲವು ವರ್ಷಗಳಿಂದ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಒದಗಿಸುವ ಕೆಲಸ ಮಾಡುತ್ತಿದೆ. ನಾಗರಿಕರು ಸಹ ತಮ್ಮ ಮನೆಯ ಅಂಗಳ ಅಥವಾ ತಾರಸಿಯ ಮೇಲೆ ಹಕ್ಕಿಗಳಿಗೆ ನೀರಿಡಬೇಕು, ಜೀವ ವೈವಿಧ್ಯದ ರಕ್ಷಣೆಗೆ ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು. ನೈಸರ್ಗಿಕವಾಗಿ ದೊರೆತಕ್ಕಂಥ ತೆಂಗಿನ ಚಿಪ್ಪುಗಳನ್ನು ಅವನ್ನೆಲ್ಲವನ್ನು ಬಳಸಿಬಿಟ್ಟು ನಾವು ಪಕ್ಷಿಗಳಿಗೆ ನೀರನ್ನು ಹಾಕ್ತಕ್ಕಂಥ ಮತ್ತು ಕಾಳನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿದಿನನೂ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ವಿಭಾಗದ ತಾಂತ್ರಿಕ ಅಧಿಕಾರಿ ರಾಘವೇಂದ್ರ, ಬೇಸಿಗೆ ಮುಗಿಯುವವರೆಗೂ ನಾವು ಈ ಕಾಯಕವನ್ನು ನಿರಂತರವಾಗಿ ನಡೆಸಲಿದ್ದೇವೆ ಎಂದರು. ಅರಣ್ಯ ಪ್ರದೇಶದಲ್ಲಿ ನಾವು ಪ್ರತಿನಿತ್ಯ ಬೋಲ್ ಕಟ್ಟಿದ್ದೀವಿ. ಪ್ಲಾಸ್ಟಿಕ್ ಬಾಟ್ಲಿಗಳು ಮತ್ತೆ ತೆಂಗಿನ ಚಿಪ್ಪು ಮತ್ತೆ ಅಡಿಕೆ ಮಟ್ಟುಗಳನ್ನು ಕಟ್ಬಿಟ್ಟು ಅದರಲ್ಲಿ ನೀರನ್ನ ಸಂಗ್ರಹಣೆ ಮಾಡಿ ಇನ್ನೊಂದರಲ್ಲಿ ಕಾಳನ್ನ ಸಂಗ್ರಹಣೆ ಮಾಡಿ ರಾಗಿ, ಜೋಳ, ಭತ್ತ, ಸಜ್ಜೆ ಅದೆಲ್ಲ ನಾವು ಅಂಗಡಿಯಿಂದ ಕೊಂಡ್ಕೊಂಡು ಬಂದು ಆಗ್ತಾ ಇದೀವಿ ಸರ್. ನಾವು ಆರೋಗ್ಯ ನಿರೀಕ್ಷಣಾಧಿಕಾರಿ ಇ ಮಂಜುನಾಥ್, ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವಲ್ಲಿ ನಾಗರಿಕರು ಮುಂದಾಗಬೇಕು. ಯಾವ ಪ್ರಾಣಿ ಪಕ್ಷಿಗಳಿಗೂ ಆಹಾರ ಇಲ್ದಲೆ ಬಳಲುವಂಥದ್ದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳೋದೇನಪ್ಪ ಅಂದ್ರೆ, ಇಲ್ಲೇನು ಈ ತರ ಕೆಲಸ ಮಾಡ್ತಾ ಇದೀವೋ ನಿಮ್ ಏರಿಯಾದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಇದನ್ನ ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀವಿ.